ನಮ್ಮತ್ತೆ ಈಗ ಅವಳಿಗೆ ನೃತ್ಯಂಗೆ ಬೈಯೋ ಥರ ಮಾಡ್ತೀನಿ ನೋಡಿ, ಯಾವ ಥರ ಬೈತಾರೆ ನಮ್ಮತ್ತೆ ಅಂತೇಳಿ. ನಾನು ಕೆಲಸ ಮಾಡಿದ್ರೆ ಮೊದಲಾಗೆ ಆಗಕ್ಕಿಲ್ಲ ನಮ್ಮತ್ತೆಗೆ, ಇವಾಗ ಗುರುಸ್ತೀನಿ ಇವಳಿಗೆ. ಅಯ್ಯೋ ನೀನೇನೆ ಒಂದು ನೀನು ಕಸ ಗುಡ್ಸಕ್ಕೆ ಬಂದು ಏನೋ ಬಾರ್ಗೆ ಇಟ್ಕೊಂಡು ಆ ಬಕೆಟ್ ಎತ್ಕೊಂಡು ಬಂದು ಏನೇ ನಿನ್ನ ಮನಕಾಯಿ ಹೋಗ. ಅಯ್ಯೋ 2 ತಿಂಗಳವರೆಗೂ ಏನು ಕೆಲಸ ಮಾಡ್ಬಿಡ್ತು, 5 ತಿಂಗಳವರೆಗೂ ಬಂದ್ರೆ ನೀನು ಯಾಕೆ ಬಂದಿಯಾ? ಅಲ್ಲ ಕಣ್ರಿ, ಮನೆ ಮುಂದೆ 5:15 ಆಗೈತಿ, ನೀರು ಹಾಕ್ತಂಗೆ ನೃತ್ಯಕ್ಕ ನೋಡಿದ್ರೆ ಒಳಗೆ ಕುಂತಾಳ, ಅದಕ್ಕೆ ಹಾಕುದ್ನಪ್ಪ. ಅದ್ರಾಗ ಏನೈತಿ ಎತ್ಕೊಂಬರೋದ್ರಾಗ? ಮನ್ಯಾಗ ಬಾಗಿಲು ನೀರು ಹಾಕಿದ್ರೆ ನಾನು ಯಾಕೆ ಹಾಕ್ತಿದ್ದೆ ಹೇಳು? ನೃತ್ಯಕ್ಕೆ ಹೊರಗೆ ಬರ್ತೀರಾ? ನನಗಂತೂ ಈ ಮನೆಯಾಕ ಯಾಕಾರು ಇದೀವೋ ನಂಗೆ ಆಗ್ಬಿಟ್ಟೈತಿ. ಮಗುನ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕು ಬಿಡ್ಬೇಕಂತ ಹೇಳಾಳ. ಈಗ ಕೈಯಾಗ ಬಕೆಟ್ ಹೊರ್ಸತ್ರ ಮಾಡಿರೇನಾ? ಅಯ್ಯೋ ಶಂಕರು, ನೀನು ಯಾಕೋ ಈ ಥರ ಕೂಗ್ತಿದ್ಯಾ? ನಾನು ಇತ್ಲಾಗ ಹೂವು ಬಿಡ್ಸ್ಕೊಂಬರಕ್ಕೆ ಹೋಗಿದ್ದೆ, ಸಂಜೆ ಆಗ್ಬಿಟ್ರೆ ಅಳ್ಕೊಂಡ್ಬಿಡ್ತಾವ ಅಂತೇಳಿ ನೀನು ಯಾಕೆ ಹಿಂಗೆ ಕೂಗ್ತಿದ್ಯಾ? ನಾನು ತಟ್ಟನ ಹೂವನ್ನು ಬಿಟ್ಟು ಓಡ್ ಬಂದೆ, ಗೊತ್ತೇನಾ? ಅಲ್ರಿ ಅದಕ್ಕೆ ಒಂದು ನೋಡಿದ್ರೆ ಪ್ರೆಗ್ನೆಂಟು, ಇವಾಗ 2 ತಿಂಗಳು ತುಂಬಿ 3ಕ್ಕೆ ಬಿದ್ದೈತಿ. ಭಾಳ ಕೆಲಸ ಮಾಡಿಸ್ಬೇಡ ಅಂತ ಡಾಕ್ಟ್ರು ಹೇಳವ ಅಂತ ಹೇಳಿರ್ಲಿಲ್ಲೇನ? ನೀವೇನು ಬಕೆಟ್ ಅವಳು ಹಿಡ್ಕೊಂಬರಕ ಬಿಡಕ್ಕೆ ಬಿಟ್ಟಿರಲ್ಲ, ಬಾಗ್ಲಕ್ಕ ನೀರು ಹಾಕ್ಬೇಕು ಅಂತ ಅಷ್ಟು ಗೊತ್ತಾಗಿಲ್ಲೇನ ನಿಮ್ಗೆ? ಏನು ಬುದ್ಧಿಯ ಕಲ್ತಿರತ್ತೋ ಅದಕ್ಕೆ ನೀವು? ಅಲ್ಲ ಕಣಪ್ಪ, ನೀನೆಂಡ್ರು ನಾನೇನೋ ಬಾಗ್ಲಕ್ಕ ನೀರು ಹಾಕು ಅಂತ ಅಂದಿದ್ದಿಲ್ಲ. ಇವಾಗ 4:15 ಆಗೈತಿ, ನನಗೆ ಗೊತ್ತೈತಿ ಬಾಗ್ಲಕ್ಕೆ ನೀರು ಹಾಕೋದು. ನೀನೆಂಡ್ರು ಎತ್ಕೊಂಬಂದು ಕುಂತ್ಕೊಂಡು ಹಾಕು ಅಂತ ಅಂದಿಲ್ಲ. ಏನು ಮೆತ್ಕೊಳ್ಳೆ ಅಂತ ಮಾತಾಡ್ತೀಯೇನೋ ನೀನು? ನಾವು ನೋಡ್ತಾನೆ ಇದೀವಿ. ನನಗೂ ನನ್ನ ಗಂಡಗೆ ಏನು ಮಾತಾಡೋದು ನೀವು? ಮನೆಯಾಗಿದ್ದೀವಿ ಅಂದ್ಬಿಟ್ಟು ಮೆತ್ತಗಿದ್ರೆ ನಿನಗೂ ಅಂತೀನಿ, ನಿಮ್ಮ ಅಪ್ಪಂಗೂ ಅಂತೀನಿ, ನಾವು ರೇಂಜ್ ಇದ್ರಲ್ಲ ನೀವು. ಎದಕ್ಕೆ ಹೋಯ್ತಿ ನೀನು? ಯವ್ವ ಬಾರೆ ಹೊರಕ ಒಂಚೂರು. ನೀನು ಸೊಸೆ ಏಟು ದೊಡ್ಡ ಮಾತಾಡ್ತಾಳ ನೋಡ್ಬಾ. ಅದಕ್ಕೆ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರು. ನಾನು ನೆಂಟ್ರುಗ ಬೈತಾಳಲ್ಲ, ಎದಕ್ಕೆ ಬರ್ಬೇಕು ಎದಕ್ಕೆ ಬಿಡ್ಬೇಕು ಅಂತೇಳಿ. 4:15 3 ಗಂಟೆ ನೀರು ಹಾಕ್ಬೇಕು ಮನೆ ಬಾಗ್ಲಕ್ಕ. ಹಾಕ್ದಂಗ ಬಿಡ್ದಂಗ ಬಿಟ್ಟಿದ್ರ? ಯಾಕಲ್ಲ ಪಾಪ ಇಷ್ಟು ಜೋರ ಕೂಗ್ತಿದ್ದಿ? ಏನೈತಿ ನಿನ್ಗ? ನೀನ್ ಏನ್ರಿ ಅಕ್ಕ ಬಕೆಟ್ ಹಿಡ್ಕೊಂಡು ನಿಂತವಳ, ಅವಳಿಗೆ ಏನೋ ಬಂದಿರೋದು ರೋಗ? ನೋಡೇ ನಾನು ಅದನ್ನ ಹೇಳಕತ್ತಾನೆ. ಒಂದು ಈಗ 2 ತುಂಬಿ 3 ಪ್ರೆಗ್ನೆಂಟು. ಹಂಗ ಬಕೆಟಾಗ ನೀರು ಹಾಕ್ಸೋದು ಮಾಡೋದು, ಬಾಗ್ಲಕ್ಕ ನೀರು ಹಾಕೋದು. ನಮ್ಮ ಅದಕ್ಕೆ ಹೇಳೋಕ್ಕಾಗಕ್ಕಿಲ್ಲೇನ? 3 ಗಂಟೆ ಒಳಗೆ ಬಾಗ್ಲಕ್ಕೆ ನೀರು ಹಾಕು ಅಂತೇಳಿ. ಇವಳು 4:15 ಆಗೈತಿ ಇನ್ನೂ ಹಾಕಿಲ್ಲ ಅಂದ್ಬಿಟ್ಟು ಬಕೆಟ್ ಹೊತ್ಕೊಂಡ್ ಬಂದವಳ. ಮಗುಗೇನಾರು ಹೆಚ್ಚು ಕಮ್ಮಿ ಆಗ್ಬೇಕಲ್ಲ ಎಟ್ಟಿಯಾಗ. ನಾನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ, ಹೇಳ್ತಾವನಿ. ಅಲ್ಲ ಕಣಲೆ, ಯಾರ ಜೊತೆ ಹೇಳ್ತಿದಿ? 4:15 ನೀರ್ ಹಾಕು ಅಂತೇಳಿ ನಾನು ಹೇಳಿನಾ? ಇಲ್ಲ ನಿನ್ನ ಎಂಟ್ರಿ ಅಲ್ಲ ಅಟ್ಟಿಯಾಗ ನಾನು ಹಿರಿ ಹಾಕಿ ನಾನು ಹೇಳಿನಿ 5 ಗಂಟೆ ಒಳಗೆ ನೀರು ಹಾಕವ, ಇಲ್ಲ 6 ಗಂಟೆ ಒಳಗೆ ನೀರು ಹಾಕ್ರಿ ಅಂತೇಳಿ. 5:15 ಅಕ್ಕ ಯಾವಾಗ್ಲೂ ನೃತ್ಯನೇ ಆಗ್ತಿಲ್ಲ. ನಿನ್ನ ಎಂಟ್ರಿ ಏನು ಇವತ್ತು ಹೊಸ್ತಾಗಿ ಎತ್ಕೊಂಡ್ ಬಂದಿರೋದು? ಅವಳಿಗೆ ಯಾಕೆ ಬೈಯಕತ್ತೀನಿ ನೃತ್ಯಂಗ ನೀನು? ನಿನ್ನ ಎಂಟ್ರನ್ ಕೇಳ ಮೊದಲು. ಆಕಿನ ಏನ್ ಜಗಳ ಮಾಡ್ಬೇಕಂತ ಹೇಳಿ ಮಾಡ್ತಾಳೆ ಏನೋ ಈಕೆ? ಈಗ ಯಾಕ ಭಾಳ ಬುದ್ಧಿ ಕಲಿತೈತೆ ಕಡೆ ಇದು. ಅಯ್ಯಯ್ಯೋ, ಇದೇನಪ್ಪ ನೃತ್ಯಂಗೆ ಬೈಸು ಅನ್ಕೊಂಬಂದ್ರ ನಮ್ಮತ್ತ ನಂಗ ಬೈಯಕತ್ತಾಳ. ಇವತ್ತೇನು ಕಪಲ್ಕ ಉಯ್ಯಂಗ ಅವಳ ನಮ್ಮತ್ತೆ ಏನಪ್ಪ ಮಾಡೋದು? ಅಲ್ಲ ಕಣಂಗೆ, ಯಾವಾಗ್ಲೂ 3 ಗಂಟೆ ಒಳಗೆ ಹಾಕ್ತಿದ್ರಿ ತಾನೇ. 3 ಗಂಟೆ 4 ಗಂಟೆಗೆ ಬಾಗ್ಲಕ್ಕ ನೀರು. ಈಗೇನು 5 ಗಂಟೆ ಒಳಗೆ ಅಂತ 6 ಗಂಟೆ ಒಳಗೆ 5:15 ಹಾಕು ಅಂತೇಳಿ. ಅದಕ್ಕೆ ಅವಳು ಎತ್ಕೊಂಬಂದವಳಪ್ಪ. ಅದ್ರಾಗೆಂತಪ್ಪ ಐತಿ ಬಾಗ್ಲ ನೀರು ಯಾರು ಹಾಕಿಲ್ಲ ಅಂತೇಳಿ. ನೆಂಟ್ರುಗ 1 ಕಿತ ಅಂತಲ್ಲ ಅಂತೇಳಿ 10 ಕಿತ ಹೇಳಿನಿ. ಬೊಡ್ಡೆನ ಕೇಳು, ಬಾಗ್ಲಕ್ಕ ನೀರು ಹಾಕ್ಬೇಡ ನೃತ್ಯ ಹಾಕಂತಳ. ನಾನ ಹೂ ಕುಯ್ಕೊಂಬರೋಗ ಅವಳು ಬಾಗ್ಲಕ್ಕೆ ನೀರು ಹಾಕ್ತೀನಿ ಅಂದ್ಬಿಟ್ಟು ಬಕೆಟ್ ಇಟ್ಟಿದ್ಲಲ್ಲಿ, ಬಾರ್ಗೆ ಇಟ್ಟಿದ್ಲು. ಇವಳು ಅಲ್ಲೇ ನಿಂತಿದ್ಲು. ನೆಂಟ್ರು ಕೇಳಬೇಕಾರವಳನ್ನ. ಅವಳೇ ಅಂದಿದ್ದು, ಇಲ್ಲ ಕಣಮ್ಮ ನಾನು ತಗೊಂಡೋಗಿ ಹಾಕ್ತೀನಿ ಅಂದ್ಲು. ಬೇಕಾಗಿಲ್ಲ ನೀನು ಯಾವ್ದು ತಗೊಂಡೋಗ್ಬೇಡ, ಬಿಡ್ಬೇಡ. ಅವಳು ಕಂಡವಳೆ, ಅವಳು ಹಾಕ್ತಾಳೆ, ಹೂವು ಕುಯ್ಕೊಂಬರ್ಲಿ ಮೊದಲು ಅಂತಂದಿನಿ. ನೀನೇನು ಅವಳು ಬೈಯೋದು? ಏನು ಅದ್ರ ತಿಳ್ಕೊಂಬಿಟ್ಟಿರೇನ? ಗಂಡು ಹೇಳ್ತೀನವ ಈಗ ಯಾಕೊಳ್ಳೆ ಅವ್ರು ಕಂಡ್ರೆ ಹಂಗಂಗೆ ಆಡ್ತೀರಿ ನೀವು? ಏನೇ ಒಂದು ಆಡ್ಕೊಳ್ಳಿ ಆಡ್ತೀರ ನನ್ನ ವಿಚಾರದಾಗ ನೀನು ಜಗಳ ಮಾಡ್ತೀಯೇನೆ? ಜಗಳ ಆಡ್ಲಿ ಬಿಡ್ಲಿ ಅಂತ ಏನಾರು ತಂದಿಟ್ಕೊ ತಮಾಷೆ ನೋಡುವಂತ ಮಟ್ಟು ಬಂದ್ಬಿಟ್ಟಿದ್ಯಾ ಹೆಂಗ ನೀನು? ನಮ್ಮ ತಾಯಿ ನಮ್ಮ ಮನೆಯಾಗ ಒಂದಿನ ಜಗಳ ಬರ್ತಿದ್ದಿಲ್ಲ, ಇವಾಗ ಜಗಳ ತಂದಿಕ್ಬೇಕು ಅಂತ ಮಾಡ್ತಿದ್ದೀಯ ನೀನು? ಅಯ್ಯೋ ಇಲ್ಲ ಕಣ್ರಿ, ಅತ್ತೆ ಹೇಳಿದ್ದ ನಾನು ಮರ್ತ್ಕೊಂಡ್ಬಿಟ್ಟಿನಿ ಅನ್ಸುತ್ತಾ. ನೀನ್ಯಾಕೆ ನನ್ನ ಮ್ಯಾಗ ಹೆಂಗ್ ರೇಗ್ತೀಯ? ಮರ್ತ್ಕೊಳಕ ಇನ್ನ ಚಿಕ್ಕ ಹುಡುಗಿ ಎಲ್ಲ ಎಳೆ ಮಗ ಅಲ್ಲ. ಏನು ಅಂತ ಬಾಟ್ಲದ ಹಾಲು ತಗೊಂಬಂದು ತುರ್ಕಕ ಬಾಯಕ ಒಳ್ಳೆ ಬುದ್ಧಿ ಕಲ್ತೀಯಾ? ಬರೀ ಅಡ್ಡವಾಗಿರೋದು ಕಲ್ತ್ಕ. ಈ ತರ ಬುದ್ಧಿಗಳನ್ನ ಬಿಟ್ಬಿಡು ಮೊದಲು. ಎಲ್ಲರಿಗೂ ಒಳ್ಳೆ ರೀತಿಯಾಗಿ ನಡ್ಕ. ಇಂಥ ಬುದ್ಧಿ ಕಲ್ತ್ರೆ ಯಾರಾದ್ರೂ ಆಡ್ಕೊಂತಾರೆ. ಇದು ಏನು ಗುಂಡಕ್ಕನ್ ಸೊತೆ ಈ ತರ ಬುದ್ಧಿ ಕಲ್ತೈತಿ, ಇದಕ್ಕೆ ಯಾರತ್ತೆ ಹೇಳ್ಕೊಂಡಿಲ್ಲ ಕೇಳೋರಿಲ್ಲ ಅಂತೇಳಿ ನನಗೂ ಈ ತರ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋಗೋದು ಕಲ್ತ್ಕ. ಇದ್ಯಾಕೆ ಗುಂಡಮ್ಮ, ಯಾಕೋ ಕಾಪಿಷ್ಟೇ ಹಾಕಿ ನಿಂತಿದ್ದಿ? ರುದ್ರಿ ಅವತರ ತಾಳ್ಬಿಟ್ಟಿದ್ಯಲ್ಲ, ಯಾಕ ಅಟ್ಟಿಯಾಗ ಖುಷಿಯಾಗಿರೇ? ನಿನ್ನ ಹಿಂಗೆ ನೋಡಕ್ ಆಗಕ್ಕಿಲ್ಲ ಕಣೆ ಗುಂಡಿ. ಸಂಕ್ರು ಈಗಲೇ ಹೇಳಕತ್ತಾನೆ, ನಿಂದು ನೀನು ಎಂಟಿದ್ವಾ ಯಾರು ಈ ಸೀಮೆಗಿಲ್ದರದ ಎರ್ತಾವಿ ಅಂದ್ಬಿಟ್ಟು ನನ್ನ ಹತ್ರ ನಾಟಕ ಮಾಡಕ್ಕೆ ಬರಬೇಡ್ರಿ. ನಾನು ಇವಾಗಲೇ ಹೇಳ್ತೀನಿ, ಕಾಪಲ್ಕ ಊದ್ಬಿಡ್ತೀನಿ. ಯಾವಳು ಅಂತ ನೋಡಕ್ಕಿಲ್ಲ, ಯಾವನು ಅಂತ ನೋಡಕ್ಕಿಲ್ಲ. ನಮ್ಮ ಅತ್ತೆ ಹೇಳಿದಕ್ಕ ಹೂ ಕುಯ್ಕೊಂಬಂದಿರಕ್ಕ ಹೋಗಿರೋದು ನೆಡ್ತೀನಿ. ಎಲ್ಲ ನಿಂತಿದ್ಲು. ನಮ್ಮ ಅತ್ತೇನು ಸುಮ್ಮನೆ ಹೇಳಕತ್ತಿಲ್ಲ. ನಾನು ನೋಡ್ತಾನೆ ನೀವು ಮೆತ್ಕೊಳ್ಳೆ ಅಂತಂದ್ರೆ ಏನು ನಿನಗೂ ಅಂತೀನಿ ಮಮ್ಮಗೂ ಅಂತೀನಿ ಅನ್ನೋ ಮಟ್ಟಕ್ಕೆ ಬಂದಿರಲ್ಲ. ಕಣ್ಣು ಇರ್ತೀನವ. ಇದಾ ಮೊದಲು ಸರಿ ಕೊನೆ ಸರಿ ಅಂದಿರಿ ಅಂದ್ರೆ ಕಪಲ್ ಕಿತ್ತೋಯ್ತವ, ನೋಡ್ಗಿಡಕ್ಕಿಲ್ಲ ನಾನು. ನೋಡ್ದೇನೆ ನಿನ್ನಿಂದಾಗಿ ನಾನು ಆದಿ ಬೀದಿ ಹೋಗೋ ಕೈಯಾಗೆಲ್ಲ ಅನ್ಸ್ಕೊಬೇಕು. ಏಟ್ ಮಾಡಿ ಅನಿಸ್ತಿದ್ಯಾ ನೋಡು. ನಿನ್ನೇನ ನೀರಿಡಿ ಅಂತ ಹೇಳಿದ್ರೆ ಬಿಡು ಅಂತ ಹೇಳಿದ್ರೆ ಎದಕ್ಕೂ ಹಿಡಿದಿದ್ದಿ. ನೀರು ಯಾಕೆ ಎತ್ಕೊಂಬಂದಿದ್ದಿ? ನಿನ್ನಿಂದ ನಾನು ಅನ್ಸ್ಕೊಬೇಕಲ್ಲ. ಬೀದಿ ಹೋಗೋರೆಲ್ಲ ಮಾತಾಡ್ತಾರ. ಅಲ್ಲೇ ಯವ್ವ ಯಾಕೆ ಹೆಂಗೆ ಹೊಡೆದೆ? ಯಾವಾಗೋಸ್ಕರ ಮಾತಾಡಿದ್ರೆ ನನ್ಗೆ ಹೊಡೆದ್ಬಿಡಲ್ಲ ಕೆನೆಯಕ್ಕ. ಏಟ್ ನೋಯ್ತೈತಿ ಗೊತ್ತೇನ? ಹಂಗ ಹೊಡಿಯೋದು ನೀನು? ಯವ್ವ ನೋಯ್ತೈತಿ ಕಡೆ ಯವ್ವ. ಹೊಡಿಯೋದಲ್ಲ ಮಗನ, ಸಿಗ್ದು ತೋರಣನ ಕಟ್ಬಿಡ್ತೀನಿ ನಾನು. ಬಾಗ್ಲಾಕ ಊರ್ ಬಾಗ್ಲು ಮಾಡ್ಬಿಡ್ತೀನಿ ನಾ ಬಡ್ತೀನಿ ಅಂದ್ರ. ಏನ್ ಅನ್ಕಂಡಿ? ಏನ್ ಅನ್ಕಂಡಿ ಅಂತ ಕೇಳ್ತಿರೋದು? ನನ್ನ ಸೊಸೆನ ಮನ್ಯಾಗ ಅಂದಂಗ ನೀನ್ ಆಡ್ದಂಗ ನಿನ್ನ ಎಂಟ್ರು ಅಂದಂಗ ಆಡ್ದಂಗ ಇಳಿಸ್ಕೊಂಡು ನಾವ್ ಇರ್ತೀವಿ ಅನ್ಕೊಂಡ್ಬಿಟ್ಟಿಯಾ? ಬೀದಿ ಲೋಗಳು ನೀನೇ ಅವಳು ಹೇಳಕ್ಕಂತಿ? ಅವಳು ಈ ಮನೆ ಸೊಸೆ ನೀ ಅನ್ನಕ್ಕೂ ಮುಂಚೆ 100 ಸರಿ ಯೋಚನೆ ಮಾಡು. ನೀನು ಹೆಂಗ ನಾನು ಒಂದ್ ಕಣ್ಣು ಅಂತೀನಿ, ನಾ ಅವಳು ನಾನು ಒಂದ್ ಕಣ್ಣು ಅಂತಾನೆ ತಿಳ್ಕೊಂಡಿರೋದು. ತಿಳ್ಕೊಂಬಿಡು. ನೀನು ನನ್ನ ಸೊಸೆರಿಲ್ದಂಗ ನೀವು ಬಂದಿಲ್ಲ, ನೀವಿಲ್ದಂಗ ನನ್ನ ಸೊಸೆರಿಲ್ಲ. ಟಿಕಾ ಮುಚ್ಕೊಂಡು ಮನೆಯಾಕ ಮುಚ್ಕೊಂಡು ಇರ್ಬೇಕು. ನೀನು ಎಡ್ತಿ ಮಾಡ್ರ ತಪ್ಪ
ಎತ್ತಿಗೆ ಬೋಯಿ ಅದನ್ನ ಬಿಟ್ಟು ಅವಳಿಗೇನು ಅನ್ನೋದು ಅವಳಿಗೇನ್ಲ ಅನ್ನೋದು ನೀನು ಅನ್ನು ಇನ್ನೊಂದು ಕಿತ್ತ ಕಪಾಲ್ ದವಡೆ ಕಿತ್ತ ಬರ್ಬೇಕು ಹಂಗ ಬಡಿತೀನಿ ಏ ಒಂದು ಅಮ್ಮ ಇದೇ ಮೊದಲನೇ ಸರಿ ಇದೇ ಕೊನೆ ಸರಿ ನೀನೇನಾರು ಬಾಗ್ಲಾಕ ನೀರ್ ಹಾಕಕ್ಕೆ ಬರೋದು ರೊಟ್ಟಿ ತಟ್ಟೆ ಹೊತ್ತಾಗ ಮಸ್ಕ ಹೊಡ್ಕೊಂಡ್ ಮುಂದೆ ಬರೋದು ಆಮ್ಯಾಗ ಕಾಪಿ ಕಾಯಿಸ್ಕೊಂಡು ನೀನ ಕುಡ್ದ್ಬಿಟ್ಟು ಆಮ್ಯಾಗ ಅವಳ ಮೇಲೆ ತಾಕೋದು ಇಂಥವೆಲ್ಲ ಬಾಳ ಮಾಡ್ತಿದ್ಯಾ ನೀನು ನಾನೇನು ನೋಡ್ತಿಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ನೋಡಕ್ಕಿಲ್ಲ ಅಂತ ತಿಳ್ಕೊಂಬಿಟ್ಟು ಎಟ್ಟಿಯಾಗ ನೋಡಕ್ಕಿಲ್ಲ ಅಂತ ತಿಳ್ಕೊಂಬಿಟ್ಟಿಯೇನೆ ನಾನು ನೋಡ್ತಾನೆ ನಿಮ್ಮ ಮನೆ ಸೊಸೆ ಬಂದಿದೆಯಾ ಲಕ್ಷ್ಮಿ ಮಗಳು ಅನ್ನೋದಕ್ಕೋಸ್ಕರ ಒಂದೇ ಒಂದು ಕಾರಣಕ್ಕೆ ಎಲ್ಲ ಕಚ್ಕೊಂಡು ಸುಮ್ ಕುಂತೀನಿ ನಿಮ್ಮ ಅವ್ವನಿಗೆ ಹೇಳಿನಿ ಅಂದ್ರೆ ಬಂದು ಚಪ್ಪಲಿ ತಕೊಂಡು ಹೊಡಿಯೋದು ನಿಮ್ಮ ಅವ್ವ ತಿಳ್ಕೊ ಬಸ್ರಿ ಹೆಂಗ್ ಸೋಲ್ತಾನ ನೋಡಕ್ಕಿಲ್ಲ ಬಂದು ಕಪಲ್ ಕೇರಿಕ್ತಾಳ ಅಲ್ಲ ಕಣೆ ಏ ಸಂಕ್ರಿ ಯಾಕಮ್ಮಿ ಕಪಾಲ್ಕ ಹಂಗುದ್ಲಲ್ಲ ಏನೋ ತಪ್ಪು ಮಾಡವನ ಮಗ ಅದಕ್ಕೆ ಹೊಡೆದಾಳು ನೋಡ ಈ ವೈದಂಗೆ ಏನೋ ಬಂದಿರೋದು ತಪ್ಪು ಮಾಡುವಂಥದ್ದು ಬಡಿಲಿಕ್ಕೆ ಕುಂದ್ರು ಇಂಥವು ಏನಾರು ಮಾಡಿರ್ತಾವ ಅದಕ್ಕೆ ಬಡ್ದಿರ್ತಾರೆ ಅಲ್ಲ ಕಣೆ ಹಿರಿಯಮ್ಮ ಇವಳು ಗುಂಡಿ ಯಾಕೆ ಈಟ್ ಮಟ್ಟು ಕೊಡೋದು ನೀನು ಹೇಳೋದು ಕರೆ ಐತಿ ಏನೋ ತಪ್ಪು ಮಾಡವ ಅದಕ್ಕೆ ಬಡಿತಾವಳ ಬಡಿಲಿ ಸುಮ್ಕಿರು ಬುದ್ಧಿ ಕಲಿತಾವ ನೀನೇನೆ ಹೊಡಿಬೇಡ ಅಂತಿ ಹೊಡಿಲಿ ಸುಮ್ಕಿರು ಬುದ್ಧಿ ಕಲಿತಾವ ನೀನೇನು ಹೊಡಿಬಾರ್ದಿತ್ತು ಅಂತೀಯ ಹೊಡಿಬೇಕು ಅಲ್ಲ ಕಣೆ ಯವ್ವ ಯಾವಳಿಗೋಸ್ಕರ ನಾನು ಕಪ್ಪಲ್ ಕೊಡದೆ ಅಲ್ಲ ಮಗ ಅನ್ನೋದು ಕಾಣ್ದಂಗ ಅವ್ರ ಅಕ್ಕ ಓಡೋಗಿದ್ದಂಗ ಇವಳು ಓಡೋಯ್ತಾಳೆ ಸುಮ್ಕಿರು ನಿನ್ಗ ಒಂದಿನ ಅರ್ಥ ಆಗುತ್ತಾ ಭಾಳ ಮಾತಾಡ್ತೀಯ ಕಣೆ ಯವ್ವ ನನ್ನ ಹೆಂಡ್ರು ಬಸ್ರಿ ಭಾಳ ಎಲ್ಲೂ ಬಿಡಬಾರ್ದು ಮಾಡಬಾರ್ದು ಏನೋ ಗೊತ್ತಿಲ್ಲಂಗೆ ಎತ್ಕೊಂಡ್ ಬಂದ್ಬಿಟ್ಟವಳ ಅದನ್ನ ನಿಧಾನ ಕೇಳೋದು ಆಯ್ತಿತ್ತು ಅದನ್ನ ನೋಡಿದ್ರೆ ಅವಳು ಹೊಡೆದ ಬಿಡ್ತೀನಿ ಅನ್ಕೊಂಬತ್ತಲ್ಲ ಅವಳಿಗೇನು ಅಧಿಕಾರ ಐತಿ ಹೊಡಿತೀನಿ ಅನ್ನಕ್ಕ ಏ ನಮ್ಮ ಅಕ್ಕ ಕೊಡೋಗಳ ನಾನು ಹೊಡೈತೀನಿ ಅಂತ ಹೇಳಕ್ ಬಂದಿದ್ಲ ಹಂಗಾರ ನಮ್ಮಕ್ಕ ಅಂತ ತಿಂದಾಗೆಲ್ಲ ಸ್ಟೈಲ್ ರಾಣಿಯಪ್ಪ ಬೀದಿ ಸುತ್ಕೊಂಡು ಬೆಂಗಳೂರಾಗ ಕೊಡೋದ್ಲು ಹಂಗಾರ ನಾನು ನಿಮ್ಮ ಅಪ್ಪನ ಬಿಟ್ಬಿಟ್ಟು ಓಡೋದ್ನೆ ನಮ್ಮ ಅಕ್ಕನ ಕರೆಸ್ತೀನಿ ನಿನಗೆ ಗೊತ್ತಾಗುತ್ತೆ ಆಗ ಬೇವರ್ಸಿ ನನ್ನ ಮಗನ ನಮ್ಮ ಅಕ್ಕ ಹೆಂಗ್ ಸ್ಟೈಲ್ ಆಗವಳೆ ಬಿಟ್ಟವಳೆ ಅಂದ್ಬಿಟ್ಟು ಅವಳಿಗೇನೆ ಹೇಳ್ತೀನಿ ನೀನು ಅವಳಿಗೇನು ಹೇಳ್ತಿ ಅವಳಿಗೂ ಕೋಪ ಬರುತ್ತಕ್ಕಲ್ಲ ಯಾರಿಗಾದ್ರೂ ಕೋಪ ಬರ್ತಾವ ನೀನು ಇಲ್ದರದೆಲ್ಲ ಆರೋಪ ಮಾಡ್ತೀರಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೋಪ ಬಂದ ಬರ್ತಾವ ನೀನು ಹೆಂಗಂದಿ ಏ ಲೌಡಿ ಮಗನ ನೀನು ಹೆಂಗ್ಲ ಅಂದಿ ನನ್ನ ಸೊಸೆ ಅಕ್ಕ ನೀನು ಇನ್ನೊಂದ್ಕಿತ ಹೇಳ್ತಾವನಿ ನೀನೇ ಆಗಲಿ ನಿನ್ನ ಹೆಂಡ್ರೆ ಆಗಲಿ ನಿನ್ನ ಹೆಂಡ್ರುಗ ಹೇಳ್ಬೇಕಿತ್ತು ತಿಕಾ ಮುಚ್ಕೊಂಡು ನಾನು ಅಂದಿನಿ ಹೂ ಕುಯ್ಕೊಂಬರೋಗವ ಆಮ್ಯಾಕ ನೀರು ಹಾಕುವ ಇನ್ನ ಟೈಮ್ ಆಗಿಲ್ಲಲ್ಲ 5:30 ಹಾಕುವ ಮಳೆ ಬತ್ತೈತಿ ಇವತ್ತು ಬೇಡ ಆಮ್ಯಾಗ ಬರೀಗ ಹಿಂಗೆ ಕೂಡಿಸಿ ಒಂದೆರಡು ಹಿಂಗೆ ಚಿಮ್ಕಿಸುವೆ ನೀರನ್ನ ಅಂತ ಹೇಳೀನಿ ನೀನು ನಿನ್ನ ನೆಂಟ್ರು ಬರುವಂಥದ್ದೇನಿತ್ತು ತಂದಿಟ್ಟು ತಮಾಷೆ ನೋಡಕ್ಕೆ ತಾನೇ ಬಂದಿರೋದು ನಿನ್ನ ಹೆಂಡ್ರುಗ ಬುದ್ಧಿ ಕಲ್ಸೋದಿಲ್ಲ ಕಲಿಸು ಇಲ್ಲ ನನ್ನ ಕೈ ಹಾಕ್ಬಿಡು ನಾನು ಕಲಿಸ್ತೀನಿ ಅಲ್ಲ ಕಡೆಗೆ ಅಪ್ಪ ಬರ್ಲಿ ಇರು ಅಪ್ಪನ ಕೂಟ ಹೇಳ್ತೀನಿ ಅಪ್ಪನ್ಗೆ ಹೇಳ್ದಾಗ ತಾನ ಇರೋದು ಮಾತು ಅಪ್ಪ ಬಂದ್ಮ್ಯಾಗ ಹೇಳಿ ಸರಿಯಾಗಿ ಬಡಿಸ್ತೀನಿ ಒಂಚೂರು ಅವಳು ಪರವಾಗಿ ಹೋಯ್ತು ಏನ ಮೊನ್ನೆ ನೆನ್ಮನ ಬಂದಿರೋ ಪರವಾಗಿ ನನ್ಗೆ ಹೊಡಿದ ಎಲ್ಲ ನೀನು ನಿಮ್ಮ ಅಪ್ಪಂಗಲ್ಲ ಅವ್ರ ಅಪ್ಪಂಗೆ ಹೇಳ್ಕೋಗು ನನ್ನ ಸೊಸಿಯ ನನ್ನ ಮಗನ ಏಟ್ ಕೇಳಕ್ಕಂತಿದ್ದೀನಿ ಅಪ್ಪ ಮಕ್ಳು ಇಬ್ರು ಸೇರ್ಕೊಂಡು ನನಗೆ ಗೊತ್ತೈತಿ ನೆನ್ನೆ ಮೊಸರು ತೊಳೆಯೋ ಹೊತ್ನಾಗ ನನ್ನ ಸೊಸೆ ನಿಮ್ಮ ಅಪ್ಪ ಏನಂದ ನನಗೆ ಗೊತ್ತೇನೋ ನಾನು ಇಲ್ಲ ಅಂದ್ಬಿಟ್ಟು ಎಣ್ಣೆರ ಮಕ್ಕವ ಇದು ಮುಗಿನೆರ ಮಕ್ಕವ ಅಂದವನು ಎನ್ನುವಂಥದ್ದು ಏನಿತ್ತು ನನ್ನ ಸೊಸೆ ಕಾವಳು ಅವನು ನನ್ನ ಸೊಸೆ ಅವ್ರ ಗಂಡನ ಹತ್ರ ಹೇಳ್ಕೊಂಡು ಕೂತಾಳ ನೀನು ಅಪ್ಪನ ಇಬ್ರು ಸೇರ್ಕೊಂಡಂದ್ರಂತ ನೆನ್ಸ್ಕೊಳ್ರಲ್ಲ ಒಂದ್ಸರಿ ನೆನ್ಸ್ಕೊಳ್ರಿ ಅವೆಣ್ಣು ಒಂದು ಮಗಿನ ಎತ್ತಿಲ್ಲ ಅನ್ಕಂಡು ಏಟ್ ಗೋಳಾಡಿಸ್ತೀರಿ ಅವೆಣ್ಣು ಮನೆಯಾಗಿರೋದೇ ತಪ್ಪಾಗ್ಬಿಟ್ಟೈತೇನ ಹೆಣ್ಣು ಮಗಿನೆತ್ತಿಲ್ಲ ಅಂದ್ರೆ ಅವರು ಹೆಣ್ಮಕ್ಳಲ್ಲ ಹಂಗಾರೆ ಹೆಣ್ಣ ಹುಟ್ಟಿದ ಮೇಲೆ ಎರ್ದಂತ ಹಂಗೆ ಇರ್ತಾರೇನ ನನ್ನ ಮಕ್ಳಿಗೆ ಏಟಂತ ಮಾಡಿಲ್ಲಲ್ಲ ನೀನು ನಿನ್ನೇನ್ರು ನಾನು ನೋಡ್ತಾನೆ ಇವನಿ ಅವೆಣ್ಣು ಕಂಡ್ರೆ ಗುರ ಅಂತಾಳ ಉರ ಅಂತಾಳ ಲಕ್ಷ್ಮಿಗಿಂತ ಬುದ್ಧಿ ಇಲ್ಲ ಆ ಶಾಂತಿ ಅಮ್ಮಂಗಿಂತ ಬುದ್ಧಿ ಇಲ್ಲ ಈಕೆಗೆ ಇಂಥ ಬುದ್ಧಿ ಬಂತು ಅದು ಫಸ್ಟು ನೀನು ಕೊಟ್ಟಿರೋ ಸಲಿಗೆ ಹಂಗೆ ಆಡ್ತೈತಿ ಮೊದಲು ಇದ್ದಿಲ್ಲ ಇವಾಗ ತಲೆ ಮೇಲೆ ಎತ್ಕೊಂಡು ಕೂರಿಸ್ತಿದ್ಯಲ್ಲ ನೀನು ನಿಮ್ಮ ಅಪ್ಪನವ ಯಾರು ಎರ್ದೇರೋದು ಇರ್ತಾವಳ ನಾನು ಹೆಂಡ್ರು ಅಂತೇಳಿ ಅದಕ್ಕೆ ಅವಳಿಗೆ ತಲೆಗೆ ನೆತ್ತಿಗೆ ಏರ್ಬಿಟ್ಟೈತದು ಏನು ನೃತ್ಯಮ್ಮ ಬಾ ನೀನು ಯಾಕೆ ಬೇಜಾರು ಮಾಡ್ಕಂತಿ 100 ಮಂದಿ 100 ಆಡ್ಕೊಳ್ಳಿ ನಿನ್ಗಂತೇಳಿ ಭಗವಂತ ಎತ್ತಿನಾರು ಇರ್ತಾನೆ ನನ್ಗಾಳು ಬರುತ್ತೆ ಇಂಥವೆಲ್ಲ ನೋಡಿದ್ರ ಬಾ ಯಾಕೆ ಯೋಚನೆ ಮಾಡ್ತೀನಿ ನಿನ್ನ ಜೊತೆ ನಿಮ್ಮ ಮತ್ತೆ ಇನ್ನೂ ಸತ್ತಿಲ್ಲ ಬದುಕಿನಿ ಬಾ ಇದಾ ಮೊದಲು ಇದಾ ಕೊನೆ ನನ್ನ ಸೊಸೆ ವಿಚಾರಕ್ಕೆ ಬರೋದು ಮಾತಾಡೋದು ಅವ್ರ ಅಕ್ಕೋಗಳೇ ತಂಗಿನೂ ಹೋಯ್ತಾಳೆ ನೀನಾವನ್ಲ ಹೇಳಕ್ಕ ಇದು ಬೆರಳು ಒಂದೇ ಥರ ಇರ್ತವೇನ್ಲ ಅಯ್ಯೋ ಸುಳೆ ಮಗನ ಮಾತಾಡ್ತೀನಿ ಅಂದ್ಬಿಟ್ಟು 7 ಮಿಂಡ್ರಿ ಆಟ ಆಡ್ತಿ ಅಂದ್ರೆ ಎಡ್ತಿ ಮಾತು ಕಟ್ಕೊಂಡು ಹೊರಕ್ಕೆ ಹಾಕ್ಬಿಡ್ತೀನಿ ಮನೆಯಿಂದ ನಿಮ್ಮ ಅಪ್ಪ ಹೇಳಿದ್ರು ಕೇಳಕ್ಕಿಲ್ಲ ನಿಮ್ಮ ಅಪ್ಪನೂ ಹೊರಕ್ಕೆ ಹಾಕ್ತೀನಿ ನಿನ್ನೂ ಹೊರಕ್ಕೆ ಹಾಕ್ತೀನಿ ನಿಮ್ಮ ಅಪ್ಪನ ಹೆಸರಾಗೂ ಇಲ್ಲ ನಿನ್ನ ಹೆಸರಾಗೂ ಇಲ್ಲ ಮನೆಯಲ್ಲಿ ಏನಲ್ವೇ ನನ್ನ ಹೆಸರಾಗಿರೋದು ನಾನು ಯಾರು ನಾನು ಚೆನ್ನಾಗಿ ನೋಡ್ಕೊಂತಾರ ನಾನು ಯಾರು ನನ್ನ ಅಚ್ಚುಕಟ್ಟಾಗಿ ನೋಡ್ಕೊಂತಾರ ಅವರು ಬರ್ಕೊಡ್ತೀನಿ ಅಂತ ನಾನು ಕುಂತಿರೋದು ನಿಮ್ಮ ಅಪ್ಪನ ಹೆಸರಾಗೂ ಇಲ್ಲ ಯಾವ ಶೆಂಟದಪ್ಪ ನನ್ನ ಹೆಸರಾಗೂ ಇಲ್ಲ ಮಾತಾಡಕ ನೀನು ನಾನು ಹಿರಿಯಾತ ಅವನು ಅಂದ್ಬಿಟ್ಟು ಮಾತಾಡಬಾರ್ದು ಅಂತ ಸುಮ್ಮನಿದ್ರ ನೀನು ಮೊನ್ನೆ ಹೇಳ್ಕೊಟ್ಟು ಆ ಹೆಣ್ಗ ನೋಡು ಬಂಡೆ ತಿಕ್ಕ ಹೊತ್ನಾಗ ಹೇಳುವಂಥದ್ದು ಏನಿತ್ತು ನೀನು ಹೇಳೋದೇನಿತ್ತಲ್ಲ ಏನಂತಂದಿದ್ದಿ ಮಗ ಇರೋ ಮಕವ ನೀನು ನೋಡಿದ್ಯಾ ಬಿಟ್ಟಿದ್ಯಾ ನೀನು ನಿಮ್ಮ ಮಗನು ನೋಡಿದ್ದೀನಿ ನಿಮ್ಮ ಅಪ್ಪನ ನೋಡಿದ್ರಲ್ಲ ಏನು ಸಮಸ್ಯೆ ಇರುತ್ತೋ ಬಿಡುತ್ತೋ ಅದನ್ನ ಕೇಳಕ್ಕಿಲ್ಲ ಬಿಡಕ್ಕಿಲ್ಲ ಅವು ಹೆಣ್ಣು ಮಾತ್ರ ಅಂತಿದ್ರಿ ಅಲ್ಲ ಅವಳು ಒಂದು ಎತ್ತು ತೋರಿಸ್ತಾಳೆ ಇಷ್ಟ ಆಗ ಕಾಯ್ತಿರ್ರಿ ಏನು ನೃತ್ಯಮ್ಮ ಬಾ ಮುಂದಕ್ಕ ನಾನು ನಿನ್ನ ಜೊತೆ ಹಾಕಿವ್ನಿ ಯಾಕೆ ಯೋಚನೆ ಮಾಡ್ತಿ ಬಾ ಇವಾಗಲೇ ಹೇಳ್ತಾವ ನಿಮ್ಮ ಮಗನ ನನ್ನ ಸೊಸೆ ಸಿಂತುಕ ನೀನಾರು ಅಲ್ಲಿ ನಿಮ್ಮ ಅಪ್ಪನಾರು ಅಲ್ಲಿ ಯಾರು ಮಾತಾಡಿರಿ ಅಂದ್ರ ಪರಿಣಾಮ ನೆಟ್ಟಗಿರಕ್ಕಿಲ್ಲ ಸಿಗುತ್ತ ತೋರಣನ ಕಟ್ಬಿಡ್ತೀನಿ ನಾನು ನನ್ನ ಬುದ್ಧಿ ಹೆಂಗ ಅಂತ ನೀನು ಇನ್ನೂ ಕಂಡ್ಕೊಂಡಿಲ್ಲ ನಿನ್ನೆಂಡ್ರುಗ ಬುದ್ಧಿ ಹೋದ ಹೇಳಿ ನಿನ್ನೆಂಡ್ರನ್ನ ಸರಿ ಮಾಡು ಇಲ್ಲ ನಾನು ಸರಿ ಮಾಡೋದು ನನಗೆ ಗೊತ್ತೈತೀನಿ ಇವತ್ತು ನೀನು ಬಿಗಿದೀನಿ ನಾಳೆ ಅವಳ ಕಪಾಲಕ್ಕೆ ಬಿಗಿತೀನಿ ತಿಳ್ಕ
ನೋಡಿದ್ರಲ್ಲ ವೀಕ್ಷಕರೇ, ನಾನು ಇವಳ್ಗ ಹೂ ಕುಯ್ತೀನಿ ಕಣತ್ತೆ ಅಂತ ಅಂದ್ಲ, ಇದು ನೀರ್ ಹಾಕ್ತೀನಿ ಅಂದ್ಬಿಟ್ಟು ಬಕೆಟ್ ಬಾರ್ಗೇನೆ ಎತ್ಕೊಂಬತ್ತಿದ್ಲು. ನಾನಂದೆ ಬೇಡ ಕಣವ, ಮಳೆ ಬಂದಂಗ ಬತ್ತೈತಿ, ಹೂ ಕುಯ್ಕೊಂಬಂದ ಬರೋಗು ಅರಳೋಗ್ತಾವ ಅಂತೇಳಿ ಕಳ್ಸಿವ್ನಿ. ಅದನ್ನ ಕೇಳ್ಕೊಂಡು ಇವಳು ನಾಟಕ ಮಾಡ್ಕೊಂಡು ಅಲ್ಲಿ ಕುಂತಿದವಳು, ನಾನ ಕುಂತಾಳ ಅಂದ್ಬಿಟ್ಟು ಹೋಗಿನಿ. ಹೋಗ್ಬಿಟ್ಟು ಇದು ನೀರಿನ ಇದನ್ನು ಟಿಫನ್ನು ಮತ್ತು ಇದನ್ನು ಬಾರ್ಗೇನೆ ಎದಕ್ಕೆ ತರಕ್ಕೆ ಹೋಗ್ಬೇಕಿತ್ತು ಇವಳು. ತಂದವಳು ಅಂದ್ರೆ ಇವಳು ಬೇಕಂತ ಜಗಳ ಮಾಡ್ಬೇಕನ್ಕಂದ ಬತ್ತಾಳ. ತಿಳಿದರಷ್ಟು ಯಾರು ದಡ್ರಿಲ್ಲ ಇಲ್ಲಿ. ನಮ್ಮ ವೃತ್ತಿ ಹಂಗ ಹಿಂಗ ಅಂತ ಹೇಳಿ ಮಾಡಿಸ್ಬೇಕು ಅನ್ಬೇಕು ಬಿಡ್ಬೇಕಂತ ಕಾಯ್ತಾವಳ. ಯಾಕೋ ಈಗೀಗ ದುರಂಕಾರ ಅನ್ನೋದು ನತ್ತಿಗೆರ್ತೈತಿ. ಗಂಡ ರೊಕ್ಕ ತಂದು ಕೊಡ್ತಾನೆ ಅಂದ್ಬಿಟ್ಟು ಆಡ್ಲಿ ಹೇಳ್ತೀನಿ, ಆಡ್ತಾಳೆ, ನೋಡ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.